ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ. ಬಂಡಿಯ ಹೊಡೆಯುವ ರೈವರು ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ. ನೋಡ್ರಿ ಎಷ್ಟು ಅದ್ಭುತವಾಗಿ ಬರೀತಾರ. ಕಾಲುಗರೆಡೆರಡು ಗಾಲಿ ಕಂಡಯ್ಯ. ಬಂಡಿಗೆ ಎಷ್ಟು ಕಾಲು ಇರ್ತಾವ್ರಿ? ಎಷ್ಟಿರ್ತಾವ ಕಾಲ? ಎರಡೇ ಇರ್ತಾವಲ್ಲ. ಈ ದೇಹಕ್ಕ ಎರಡು ಗಾಲಿದಾವ್. ಕಾಲುಗರೆರಡು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ. ಇದ್ರ ಒಳಗ ಒಂದಿಷ್ಟು ಅಂಶಗಳನ್ನ ತುಂಬಿ ಬಿಟ್ಟಿವಿ, ದುರ್ಗುಣಗಳನ್ನ ತುಂಬಿ ಬಿಟ್ಟಿವಿ. ಯಾವುವು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂತ ಅವುಗಳನ್ನ, ದುರ್ಗುಣಗಳನ್ನ ಈ ದೇಹದೊಳಗ ತುಂಬಿವಿ. ಇದನ್ನ ಹೊಡೆಯೋರು ಎಷ್ಟು ಜನ ಅದಾರಿ? 5 ಜನ ಅದಾರ ಅಂತ ನೋಡ್ರಿ. ಹೆಂಗ್ರಿ ಅಪ್ಪ ಅವ್ರ? ಒಂದು ಚಕ್ಡಿಗೆ ಹೊಡೆಯೋರು ಬಾಳ ಅಂದ್ರೆ ಎಷ್ಟು ಜನ ಇರ್ತಾರ? ಇಬ್ರಾದ್ರ ಅಂದ್ರ ದಿಕ್ಕ ತಪ್ಪಿ ಹೊಕ್ಕತ್ತದ. ಆ ಚಕ್ಡಿ ಹೊಡೆಯೋದಕ್ಕ ಇಬ್ರಾದ್ರ ಆ ದಿಕ್ಕ ತಪ್ಪಿ ಹೊಕ್ಕತ್ತ. ಈ ಬಂಡಿ ಹೊಡೆಯೋರು, ಈ ದೇಹ ಅನ್ನುವಂತ ಬಂಡಿ ಹೊಡೆಯೋರು 5 ಜನ ಅದಾರ ಅಂತ ನೋಡ್ರಿ. ಯಾರಂತೀರಲ್ರಿ? ಒಂದು ನಾಲಿಗೆ, ಕಿವಿ, ಮೂಗು, ಚರ್ಮ. ನೋಡ್ರಿ, ಕಣ್ಣು, ಕಿವಿ 5 ಅದು ಅನ್ರಿ. 5 ಅದು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇದನ್ನು ಹೊಡೆಯೋರು 5 ಜನ ಅಂತ. ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ. ಒಬ್ರಿಗೊಬ್ರು ಸಮಾಧಾರನ್ರಿ ಇವ್ರು? ನೋಡ್ಬೇಕು. ಮೂಗೊಂದು ವಾಸನೆ ಬಯಸಿದ್ರೆ ನಾಲಿಗೊಂದು ಬಯಸ್ತದ. ಕಿವಿ ಒಂದು ಕೇಳಿದ್ರ ಮನಸ್ಸು ಒಂದು ಕಡೆ ಹರ್ಕೊಂಡು ಹೊಂಟಿರ್ತದ. ಒಬ್ಬರಿಗೊಬ್ಬರು ಸಮವಿಲ್ಲದೆ ಇರುವಂತ ನೋಡ್ರಿ, ಅಡಿಗೆ ಮನಿ ಒಳಗ ಒಬ್ರ ಅಡಿಗೆ ಮಾಡಕತ್ರ ಅಡಿಗೆ ಬಹಳ ರುಚಿಯಾಗಿ ಬರ್ತದ. ಅದ್ರೊಳಗೆ ಬಂದು ಯಾರ್ಯಾರು ಕಡ್ಡಿ ಅಳ್ಳಾಡ್ಸಿದ್ರ ಕೆಟ್ಟ ಹೊಕ್ಕತ್ತಲ್ರಿ. ಒಬ್ರ ಅಡಿಗೆ ಮಾಡಿದ್ರೆ ಎಷ್ಟು ಚಂದ ಬರ್ತದಲ್ಲ. ಮನೆ ಒಳಗ ಒಬ್ರು ಯಜಮಾನ್ರು ಇದ್ರು ಅಂದ್ರ ಆ ಮನೆ ಬಹಳ ಚಂದ ನಡೀತದ. ಎಲ್ಲರೂ ನಾನಾ ಯಜಮಾನ್ ಅಂತ ಹೋದ್ರ 1 ಬಾಗ್ಲಿದ್ದು 3 ಬಾಗ್ಲಕ್ಕವು. ಆ ಮನೆ ಒಳಗ ಹಿರಿಯರು ಅನ್ನುವಂಥದ್ದು ಏನೈತಲ್ಲ, ಒಂದು ಮ್ಯಾಪ್ ಹಾಕೊಂಡು ಹೋದ್ರೆ ಹೆಂಗ ಸುಗಮ ದಾರಿ ನೀವು ತಲುಪಬಹುದಲ್ಲ, ಹಂಗ ಹಿರಿಯರ ಮಾತುಗಳನ್ನು ಕೇಳ್ಕೊಂಡು ಹೋದ್ರೆ ನಿಮ್ಮ ಅಂತಿಮ ಸುಗಮ ದಾರಿಯನ್ನು ತಲುಪಬಹುದಂತ ನೋಡ್ರಿ. ಯಾವಾಗ ಹಿರಿಯರು ಅನ್ನುವಂತ ಆ ಮನೆ ಒಳಗೆ ಈಗೆಲ್ಲ ಹೆಂಗಾಗಿ ಬಿಟ್ಟಾವ ಅಂದ್ರ ಒಟ್ಟೆ ಹಿರಿಯರ ಮಾತು ಕೇಳೋದೇ ಇಲ್ರಿ. ಆ ಮನೆ ಒಳಗ 4 ಜನ ಇದ್ರ ಅಂದ್ರ 4 ಜನ ಹಿರಿಯರಾಗಿರ್ತಾರ. ತಂದೆ ತಾಯಿಗಳು ಎಲ್ಲೋ ಒಂದು ಮೂಲ್ಯಾಗ ಹೋಗಿ ಬಿದ್ದಿರ್ತಾವು. ಯಾಕಂದ್ರ ನಡೆಸ್ರಪ್ಪ, ನಿಮ್ದು ನೀವ ನಡೆಸ್ರಿ ಅನ್ನಕದಿರ್ತಾರ. ಆಗಿನ ಕಾಲದೊಳಗ ನಮ್ಮ ಹಿರಿಯರ ಮಾತು ಕೇಳ್ತಿದ್ರ ಅಂತ 1 ಬಾಗ್ಲಿದ್ದು. ಈಗೆಲ್ಲ ಮತ್ತ 3 ಜನ 3 ತಲೆ ಇದ್ದಿದ್ದಕ್ಕೆ 3 ಬಾಗ್ಲು ಹುಟ್ಕೊಂಡ್ ಬಿಟ್ಟವು. ಯಾಕಂದ್ರೆ ಎಲ್ಲರೂ ನಾ ಹಿರಿತನ ಮಾಡೋಣ ಅಂತ ಬರ್ತಾರ ಮನಿ ಒಳಗ. ಒಂದು ಊರೊಳಗ ಅಣ್ಣ ತಮ್ಮ ಇಬ್ರು. ಅಣ್ಣ ಮನೆ ಒಳಗ ಯಜಮಾನಗಿರಿಕೆ ಮಾಡ್ತಿದ್ದಂತ. ಮನೆ ಒಳಗೆ ಯಜಮಾನಗಿರಿಕೆ ಮಾಡ್ತಿದ್ದಂತ ತಮ್ಮ ಹೊಲದೊಳಗೆ ಕೆಲಸ ಮಾಡ್ತಿದ್ದ. ಅವಾಗ ತಮ್ಮನ ಹೆಂಡತಿ ತಲೆ ತುಂಬಿದ್ಲು ನೋಡ್ರಿ. ಏನಂತ ತಲೆ ತುಂಬಿದ್ಲ? ನಿಮ್ಮ ಅಣ್ಣ ನೋಡಿದ್ರ ಮಸ್ತ್ ಸಿಂಹಾಸನದ ಮೇಲೆ ಕುಳಿತುಕೊಂಡು ಯಜಮಾನಗಿರಿಕೆ ಮಾಡ್ತಾನ, ನೀ ನೋಡಿದ್ರ ಕತ್ತು ದೊಡ್ಡದಂಗ ಹೊಲದಾಗ ದುಡಿತೀಯಲ್ಲ, ಹೋಗು ಮೊದಲು ನಿಮ್ಮ ಅಣ್ಣಗೆ ಹೇಳ, ಮೊದಲು ನಿಮ್ಮ ಅಣ್ಣನ ಆ ಸ್ಥಾನದಿಂದ ಕಿತ್ತು ಒಗದ ನೀ ಆ ಸ್ಥಾನದಾಗ ಕೂಡು ಅಂತ ಹೆಂಡತಿ ಹೇಳಿದ್ಲು. ಮತ್ತೆ ಹೆಂಡತಿ ಮಾತು ಕೇಳಬೇಕಲ್ರಿ ಎಲ್ಲರೂ. ಕೇಳಿಲ್ಲ ಅಂದ್ರೆ ನಡೆಯಂಗಿಲ್ಲ. ಕೇಳ್ತಾರಲ್ರಿ ನಿಮ್ಮ ಗಂಡಂದಿರು? ಕೇಳ್ತಾರ. ಹಿಂಗ ಕಾರ್ಯಕ್ರಮ ನಡೆದಾಗ ನಾನು ಅಂದೆ, ಯಾರು ಹೆಂಡತಿ ಮಾತು ಕೇಳ್ತಿರಿ ಕೈ ಎತ್ತಿರಿ ಅಂದೆ ನಾ ಹಿರಿಯರಿಗೆ. ಅವಾಗ ಎಲ್ಲರೂ ಕೈ ಎತ್ತಿದ್ರಿ. ಯಾಕಂದ್ರೆ ಈ ಕಡೆ ಬಂದು ಕೂತಿರ್ತಾರ. ಮನ್ಯಾಗ ಹೋದ್ಮೇಲೆ ಕ್ಲಾಸ್ ಇರ್ತಾವ, ಮತ್ತೆ ಎತ್ತಬೇಕಲ್ಲ, ಕೈ ಎತ್ತಬೇಕು. ಅವಾಗ ಎಲ್ಲರೂ ಕೈ ಎತ್ತಿದ್ರ ಲಾಸ್ಟ್ ಕುಂತು ಒಬ್ಬ ಕೈ ಎತ್ತಿದ್ದಿಲ್ಲ. ಅವಾಗ ನಾ ಅನ್ಕೊಂಡೆ ಬೆರಿಕಿ ಗಂಡ ಮಗ ಚಲೋನಾದ ಅಂದೇನ. ಅವಾಗ ಕೇಳಿದೆ ಅವನಿಗೆ ಯಾಕೆ ಕೈ ಎತ್ತಿಲ್ವ ಅಂತ ನಾ ಕೇಳಿದೆ. ಅವ ಏನಂತನ್ರಿ, ಮತ್ತೆ ನಮ್ಮ ಹೆಂಡತಿ ಪರ್ಮಿಷನ್ ಕೊಟ್ಟಿಲ್ರಿ ಅಪ್ಪರು, ನಾನೇ ಕೈ ಎತ್ತಲಿ ಅಂದ್ಲಕ್ಕೆ ಅಂದ. ಅದಕ್ಕೂ ಪರ್ಮಿಷನ್ ಬೇಕಂತ ನೋಡ್ರಿ. ಅವನು ಚಲೋನ ಉತ್ತರ ಕೊಟ್ಟಾನ. ಇರ್ಲಿಕ್ಕಂದ್ರೆ ಹೋಗಿ ಸಿಕ್ಕಾಕೊಂಡ್ ಬೀಳ್ತಿದ್ ನಲ್ಲಿ ನೋಡ್ರಿ. ಈ ಆಸ್ಥಾನದೊಳಗೆ ಅಕ್ಬರ ಈ ಕೂತಿದ್ನಂತ. ಬೇರ್ಬಲ್ಲ ಸ್ವಲ್ಪ ಲೇಟಾಗಿ ಬಂದಂತ. ಲೇಟಾಗಿ ಬಂದಿದ್ದಕ್ಕೆ ಬೇರ್ಬಲ್ಲಾಗ ಅಕ್ಬರ್ ಕೇಳಿದ್ನಂತ, ಯಾಕೋ ಬೀರ್ಬಲ್ಲ ಲೇಟ್ ಆಗಿ ಬಂದಲ್ಲ? ಏನಿಲ್ರಿ, ನಮ್ಮ ಮನೆ ಒಳಗ ನಮ್ಮ ಶ್ರೀಮತಿಯವರು ಒಂದು ಕೆಲಸ ಹೇಳಿದ್ರ ಅದನ್ನ ಮಾಡಿ ಬರೋದಕ್ಕೆ ಲೇಟ್ ಆಯ್ತು ಅಂದ. ಅವಾಗ ಸಿಟ್ಟು ಬಂತ ನೋಡ್ರಿ ಅಕ್ಬರ್ಗ. ನನ್ನ ಆಸ್ಥಾನದೊಳಗಿದ್ದ, ನನ್ನ ರಾಜಭಾರದೊಳಗಿದ್ದ ಹೆಂಡತಿ ಮಾತು ಕೇಳೋದೇನು? ಇದು ಅಸಾಧ್ಯ ಅಂದ.
ಅವಾಗ ಬಿರ್ಬಲ್ ಏನಂತನ್ರಿ, ನಾನು ಅಷ್ಟ ಅಲ್ರಿ ರಾಜರ, ನಾನು ಅಷ್ಟ ಅಲ್ಲ, ನಮ್ಮ ಆಸ್ಥಾನದೊಳಗಿರುವಂತ ನಿಮ್ಮ ಆಸ್ಥಾನದೊಳಗಿರುವಂತ ಪ್ರತಿಯೊಬ್ಬರು ಹೆಂಡತಿ ಮಾತು ಕೇಳತ್ತಾರ ಅಂದ. ಅವಾಗ BP ಎತ್ ನೋಡ್ರಿ ಅವನಿಗೆ ಮಾತು ಡಬಲ್ BP. ಇದೇನಿದು, ಏನೋ ಬೀರ್ಬಲ ಹೊಸದ ಹೇಳಾಕತ್ತಿಯಲ್ಲ, ಇದನ್ನ ನಂಬಂಗಿಲ್ಲ ನಾನು. ನಿಮ್ ನಂಬಲೇಬೇಕ್ರಿ ರಾಜರ, ಅದನ್ನ ಪ್ರೂವ್ ಮಾಡಿ ತೋರಿಸಪ್ಪ. ಅವಾಗ ಬೀರ್ಬಲ್ ಭಾಳ ಶಾನೇರಿ. ಅಕ್ಬರ್ ಅನ್ನ ಪ್ರಶ್ನೆ ಒಳಗ ಸೋಲಿಸುವಂತ ಒಬ್ಬ ಮಂತ್ರಿ ಅಂದ್ರೆ ಬೀರ್ಬಲ್ ಅಂದ, ಅಕ್ಬರ್ ರಾಜರ ನನಗ 100 ಕತ್ತೆಗಳನ್ನ ಕೊಡ್ರಿ, 100 ಕುದುರೆಗಳನ್ನ ಕೊಡ್ರಿ ಅಂದಂತ. ಅವಾಗ 100 ಕತ್ತೆ 100 ಕುದುರೆಗಳನ್ನ ತಗೊಂಡು ಅವುಗಳನ್ನ ಎಲ್ಲಿಟ್ಟ ಅಂದ್ರ ಈ 4 ರೋಡ್ ಮಾರ್ಕೆಟ್ ಮಧ್ಯದೊಳಗ ಒಯ್ದಿಟ್ಟ ನೋಡ್ರಿ. ಅಲ್ಲಿ ಒಯ್ದಿಟ್ಟ. ಆ 4 ರೋಡ್ ಮಧ್ಯದೊಳಗೆ ಎಲ್ಲಾರು ಬರಾಕತ್ರ. ಬಜಾರಕ್ಕೆ ಬರೋರು ಜನ ಬಂದ ಹೆಂಡತಿ ಮಾತು ಕೇಳ್ತೀನಪ್ಪ, ಎಲ್ಲಾರು ಕೇಳ್ತೀವಿ ಅನ್ನೋರು. ಒಬ್ಬ ಬಂದ್ ನೋಡ್ರಿ, ದಷ್ಟ ಪುಷ್ಟ ಮನುಷ್ಯ, ಮಸ್ತ್ ರಾಜರಂಗ ಬರಾಕತ್ತಿದ್ ನಾವು. ಅವಾಗ ಬೀರ್ಬಲ್ ಕೇಳಿದ, ಹೆಂಡತಿ ಮಾತು ಕೇಳ್ತೀಯನು? ಅವ ಅಂದ, ನಾ ಹೆಂಡತಿ ಮುಂದಿತ್ರ ನನ್ನ ಹೆಂಡತಿ ಗಡಗಡ ನಡ್ತಾಳ್ರಿ, ನಾನೆಲ್ಲ ಹೆಂಡತಿ ಮಾತು ಕೇಳ್ತೀನಿ ಅಂದ. ಅವಾಗ ಬೀರ್ಬಲ್ ಅಂದ, ಚಲೋ ಗಡಿನ ಸಿಕ್ತ ತಡಿ ಅಂತ ತಿಳ್ಕೊಂಡು ಏನ್ ಕೊಟ್ಟಾರೆ ಅವನಿಗೆ, ಯಾರ ಹೆಂಡತಿ ಮಾತು ಕೇಳ್ತಾರಲ್ಲ ಅವ್ರಿಗೆ ಕತ್ತಿ, ಯಾರ ಹೆಂಡತಿ ಮಾತು ಕೇಳಂಗಿಲ್ಲಲ್ಲ ಅವ್ರಿಗೆ ಕುದುರೆ ನೋಡ್ರಿ. ಇವ್ ಮತ್ತೆ ಕೇಳಂಗಿಲ್ಲಲ್ರಿ, ಇವನಿಗೇನ್ ಕೊಟ್ಟ? ಕುದುರೆ ಕೊಟ್ಟ ನೋಡ್ರಿ. ಹೆಂಡತಿ ಮಾತು ಕೇಳಾರ್ದವ್ರಿಗೆ ಕುದುರೆ ಕೊಟ್ಟ. ಆ ಕುದುರೆ ಒಳಗ ಮ್ಯಾಲ ಕುಂತ ನೋಡ್ರಿ, ಮಸ್ತ್ ಕುಂತ ಟಕಕ್ಕ 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 ಅಂತ ಹೊಂಟ. ಮನೆ ಮುಂದೆ ಹೋದವನ ಮೊದಲು ಯಾರನ್ನ ಕರ್ದಾರ, ಇವ ಏ ಬಾ ಇಲ್ಲ ಅಂದ. ಯಾರಿಗೆ? ಹೆಂಡತಿಗೆ. ಆಕೆ ಅಡಿಗೆ ಮನೆಯಾಗ ಇದ್ದಕ್ಕೆ ಓಡೋಡಿ ಬಂದ್ಲ. ಆಕೆ ಹಂಚ್ಕೊಂತ ಓಡಿ ಬಂದಾಗ, ಹೋಗು ಆರ್ತಿ ತಗೊಂಡ್ ಬಾ. ಓದಕ್ಕೆ ಆರತಿ ತಗೊಂಡು ಬಂದ ಹಿಂಗ ಆರತಿ ಆ ಗಂಡನಿಗೆ ಹಿಂಗ ಬೆಳಗಾಕತ್ತಿದ್ಲು. ಬೆಳಗುವಾಗ ಒಂದು ಮಾತಂದ, ಹೆಂಗ ಕಾಣಕತ್ತೀನಿ ಅಂದ. ಅವಾಗ ಹೆಂಡತಂದ್ಲು, ಮಸ್ತ್ ರಾಜಾರಂಗ ಕಾಣಕತ್ತೀರಿ ನೋಡ್ರಿ ಅಂದ್ಲಕ್ಕೆ. ಆದ್ರ ಅಂದ್ ನೋಡ್ರಿ, ನಗಾಕತ್ತೀರ ಆದ್ರ ಅಂದ್ರ ತಿಳಿದ ನಮಗೂ. ಮಸ್ತ್ ರಾಜಾರಂಗ ಕಾಣಕತ್ತೀರಿ, ಆದ್ರ ಮುಂದೊಂದ್ ಏನ್ರ ಗುಡ್ಡ ಐತ ಅಂತ ಇಲ್ಲಿ ಸ್ವಲ್ಪ ಹಂಡ ಮುಂಡ ಐತ, ಸ್ವಲ್ಪ ಕರ್ರಗ ಬೆಳ್ಳಗ ಎಲ್ಲ ಮಿಕ್ಸ್ ಆಗಿದ್ದೈತ. ತಿಂದೇತೋ ಉಂಡೇತೋ ಇಲ್ಲೋ ಅನ್ನುವಂಗ ಕುದುರೆ ಇಂದು ನಾಳೆ ಸತ್ತು ಹೋಗೋಂಗೈತ. ಮಸ್ತ್ ಬೆಳ್ಳಗ ದಷ್ಟ ಪುಷ್ಟ ಕುದುರೆ ತಂದಿದ್ರ ಮಸ್ತ್ ರಾಜಾರಂಗ ಕಾಣ್ತಿದ್ರು ನೋಡ್ರಿ. ಅನ್ನೋದೇ ತಡ ಹೊಳಿಸಿದ ನೋಡ್ರಿ ಕುದುರೆ. ಹೊಳಿಸಿ ಮಸ್ತ್ ಬಜಾರಕ್ಕೆ ತಗೊಂಡು ಬಂದ. ಅವಾಗ ಬೇರ್ವಲ್ ಅನ್ಕೊಂಡ ಬಂದತ್ತಿದ್ದು ಕತ್ತಿ ಬಂದೈತ ಅಂದ. ಬಂದವನ ಏನ್ರಿ ರಾಜರ ಅಂದ ಬಿರ್ಬಲ್ಲ. ಏನಿಲ್ಲ, ನಮ್ಮ ಮನೆ ಒಳಗೆ ನಮ್ಮ ಶ್ರೀಮತಿಯವರ ಈ ಕುದುರೆ ಹಾಕೋ ಚಲೋ ಇಲ್ಲ ಅಂತ ಹೇಳ್ಯಾರ. ಈ ಕುದುರೆ ತಗೊಂಡು ಅಲ್ಲಿ ಬೆಳ್ಳಗ ಕುದುರೆ ನಿಂತದ್ ನೋಡ್ರಿ, ಆ ಕುದುರೆ ಕೊಡ್ರಿ ಅಂದ. ಬಿರ್ಬಲ್ ಅದನ್ನ ಇಸ್ಕೊಂಡು ಕೊಟ್ಟ ನೋಡ್ರಿ. ಏನ್ ಕೊಟ್ಟ? ಮಾತಾಡ್ರಿ, ಮುತ್ತು ಉದ್ರಂಗಿಲ್ಲ. ಏನ್ ಕೊಟ್ಟ? ಬಾಳ ಶಾನೆ ಇದ್ರಿ ನೋಡ್ರಿ ನೀವು. ಕತ್ತಿ ಕೊಟ್ಟು ಕಳ್ಸಿದ್ ನೋಡ್ರಿ. ಹಿಂಗ ಕತ್ತಿಗಳು ಹೋದು, 8 ಕತ್ತಿಗಳು ಹೋದು ಅಂದ್ರೆ 98 ಕತ್ತಿಗಳು ಹೋಗಿದ್ದು, 1-2 ಕುದುರೆಗಳು ಹೋಗಿದ್ದು. ಆ ಎಲ್ಲ ಕುದುರೆ ಕತ್ತೆಗಳನ್ನ ತಗೊಂಡು ಆಸ್ಥಾನಕ್ಕೆ ಬಂದ್ ನೋಡ್ರಿ. ಆಸ್ಥಾನಕ್ಕೆ ಬಂದಾಗ ರಾಜ ನೋಡಿ ಆಶ್ಚರ್ಯ ಅದಾವ. ಇದೇನಿದು, ನನ್ನ ಆಸ್ಥಾನದಿಂದ ಪ್ರೂವ್ ಮಾಡೋದಕ್ಕೆ ಕಳಿಸಿದ್ರೆ ಎಲ್ಲವೂ ಕೂಡ ಹೆಂಡತಿ ಮಾತು ಕೇಳೋರು ಅದಾರಲ್ಲ. 98 ಕತ್ತಿಗಳು ಹೋಗ್ಯಾವು, ಬರೇ 2-3 ಕುದುರೆಗಳು ಹೋಗ್ಯಾವು. ಇದು ಆಶ್ಚರ್ಯ ಅಲ್ಲ. ಅವಾಗ ಬಿರ್ಬಲಗಂದ, ಏ ಬಿರ್ಬಲ, ಇವನರ 2 ಎದಕ್ಕೆ ತಂದಿಯೋ, ಇವನು ಕೊಟ್ಟು ಬರ್ಬೇಕಿಲ್ಲ ಅಂದ. ಸಿಟ್ಗೆದ್ದ. ಅವಾಗ ಏನಂದ ಬಿರ್ಬಲ, ಶಾಣೆ ಇದ್ ನಾವ್ ಮಗ. ಏನಂದ? 1 ನನಗ 1 ನಿನಗ ಅಂದ. ಎಲ್ಲರೂ ಹೆಂಡತಿ ಮಾತು ಕೇಳೋರಿ. ಹೆಂಡತಿ ಮಾತು ಕೇಳಿದ್ರ ಮನೆ ಬಹಳ ಶುದ್ಧ ಇರ್ತದ. ಸುಳ್ಳಿನ ಸಂಸಾರ ಇದು ನೋಡೋ ನೀ ಸತ್ಯ